Hello everyone, welcome back to ಸಂಕಲಾ ಯೂಟ್ಯೂಬ್ ಚಾನಲ್. ಇವತ್ತು ನಿಮ್ಮ ಮುಂದೆ ನಾನು ಉತ್ತರ ಕರ್ನಾಟಕದವರು ಯಾವಾಗಲೂ ಜೋಳದ ರೊಟ್ಟಿ ಮಾಡ್ತಾರೆ, ಜೋಳದ ರೊಟ್ಟಿ ಫೇಮಸ್ ಅಂತ ಹೇಳ್ತಾರಲ್ವಾ. ಸೊ ನಾನಿವತ್ತು ನಿಮ್ಮ ಮುಂದೆ ಉತ್ತರ ಕರ್ನಾಟಕದಲ್ಲಿ ಮಾಡ್ತಾರೆ ಬಟ್ ಅಪರೂಪಕ್ಕೆ ಮಾಡೋದು. ಸೊ ಅದು ಬಂದುಬಿಟ್ಟು ರಾಗಿ ಮುದ್ದೆ. ಸೊ ಉತ್ತರ ಕರ್ನಾಟಕದವ್ರಿಗೆ ಜೋಳದ ರೊಟ್ಟಿ ಮಾಡೋದು ಗೊತ್ತು, ರಾಗಿ ಮುದ್ದೆ ಮಾಡೋದು ಗೊತ್ತು. ಸೊ ಇವತ್ತಿನ ರೆಸಿಪಿ ಬಂದುಬಿಟ್ಟು ರಾಗಿ ಮುದ್ದೆ. ಸೊ ರಾಗಿ ಮುದ್ದೆ ಮತ್ತು ತೊಗರಿಬೇಳೆ ಯೂಸ್ ಮಾಡ್ದೇ ನಾನು ಸಾಂಬಾರು ಮಾಡಿರೋದು. ಸೊ ಮೊದಲನೇದಾಗಿ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಈರುಳ್ಳಿ, ಜೀರಿಗೆ, ಕರಿಬೇವನ್ನ ಫ್ರೈ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಫ್ರೆಶ್ ಆಗಿ ತುರಿದಿರೋಂತಹ ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ. ಸೊ ಇದನ್ನು ಹಾಕ್ಕೊಂಡ್ಬಿಟ್ಟು ನಾನು 2 ಟೇಬಲ್ ಸ್ಪೂನ್ ಆಗೋಷ್ಟು ಮಸಾಲೆ ಖಾರ, ಮನೇಲಿ ಮಾಡಿರೋಂಥ ಮಸಾಲೆ ಖಾರ ಇದು, ಅದು ಮತ್ತು 3 ರಿಂದ 4 ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ, ಆಮೇಲೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿಣದ ಪುಡಿ, ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡ್ಬಿಟ್ಟು ಇದನ್ನ ನುಣ್ಣಗೆ ಪೇಸ್ಟಾಗಿ ಮಾಡ್ಕೊಳ್ಬೇಕು. ಸೊ ನೋಡ್ತಾ ಇದ್ದೀರಲ್ವ, ಈ ಥರ ನಾನು ಪೇಸ್ಟ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಮುದ್ದೆ ಒಳಗಡೆ ಸಾಂಬಾರು ಮಾಡೋಕ್ಕೆ ಪೇಸ್ಟ್ ರೆಡಿಯಾಗಿದೆ. ಬನ್ನಿ ಒಗ್ಗರಣೆನ ಹಾಕ್ಕೊಳ್ಳೋಣ. ಸೊ ಒಗ್ಗರಣೆ ಹಾಕ್ಕೊಳ್ಳೋಕ್ಕೆ ನಾನಿಲ್ಲಿ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆನ ಇಟ್ಟಿದ್ದೀನಿ. ಆ ಪಾತ್ರೆ ಒಳಗಡೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದ ನಂತರ ಇದಕ್ಕೆ ನಾವು 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಮತ್ತು 1 ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆನ ಸೇರಿಸ್ಕೊಳ್ಳೋಣ. ಸೊ ಇದೆಲ್ಲ ಫ್ರೈ ಆದ ನಂತರ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪನ್ನ ಸೇರಿಸ್ಕೊಳ್ಳೋಣ. ಸೊ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕು. ಇದು ಫ್ರೈ ಆದ ನಂತರ ಅದಕ್ಕೆ ನಾವು ಪೇಸ್ಟ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ವ, ಈರುಳ್ಳಿ, ಜೀರಿಗೆ, ಕರಿಬೇವಿನ ಎಲೆ ಮತ್ತು ಕೊಬ್ಬರಿ ತುರಿದು ಪೇಸ್ಟು, ಆ ಪೇಸ್ಟ್ನ ಸೇರಿಸ್ಕೊಳ್ಳೋಣ. ಸೊ ನಿಮ್ಗೆ ಯಾವಾಗಾದರೂ ಮುದ್ದೆ ತಿನ್ನಬೇಕಂತ ಅನಿಸಿದರೆ ಈ ಥರ ನೀವು ಸಾಂಬಾರನ್ನ ಮಾಡ್ಕೊಂಡು ತಿನ್ಬೋದು. ತುಂಬಾ ಈಸಿ ಮತ್ತು ಕ್ವಿಕ್ ಆಗುವಂಥ ಒಂದು ಸಾಂಬಾರು. ಸೊ ಇದು ಮಸಾಲೆ ಹಾಕಿದ ನಂತರ ಇದಕ್ಕೆ ನೀವು ಕನ್ಸಿಸ್ಟೆನ್ಸಿ ಮೇಲೆ ಇದಕ್ಕೆ ನೀರನ್ನ ಆ್ಯಡ್ ಮಾಡ್ಕೊಂಡು ಹೋಗಬೇಕು. ನಿಮಗೆ ಸ್ವಲ್ಪ ತೆಳುವಾಗಬೇಕು ಸಾಂಬಾರು ಅಂತಂದರೆ ಸ್ವಲ್ಪ ನೀರನ್ನ ಜಾಸ್ತಿಯಾಗಿ ಹಾಕ್ಕೊಳ್ಳಿ. ಸೊ ಇದಕ್ಕೆ ನಾನು ಹುಣಸೆ ಹಣ್ಣಿಂದು ರಸನೂ ಸಹ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನೋಡಿದ್ರಲ್ವ, ಇಷ್ಟು ಮಾಡಿದ್ರೆ ಸಾಂಬಾರು ರೆಡಿ ಆಗುತ್ತೆ. ನೀವು ಸ್ವಲ್ಪ ತೆಳುವಾಗಬೇಕಿದ್ರೆ ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಬೋದು. ಸೊ ನಾನೊಂದು ಸ್ವಲ್ಪ ಗಟ್ಟಿಯಾಗಿರ್ಬೇಕಂತಲೇ ಈ ಥರ ನಾನು ಸಾಂಬಾರ್ದು ಕನ್ಸಿಸ್ಟೆನ್ಸಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಗಾರ್ನಿಷಿಂಗ್ ಅಂತ ಹೇಳಿಬಿಟ್ಟು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿದ್ದೀನಿ. ಸೊ ಇಷ್ಟು ಮಾಡಿದ್ರೆ ಸಾಂಬಾರು ರೆಡಿ ಆಗುತ್ತೆ. ಇದನ್ನ 5 to 6 ಮಿನಿಟ್ಸ್ ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಸೊ ನೋಡಿದ್ರಲ್ವ, ರಾಗಿ ಮುದ್ದೆ ಒಳಗಡೆ ತಿನ್ನೋಕ್ಕೆ ಇವಾಗ ಯಾವುದೂ ಥರದಂಥ ಬೇಳೆ ಸೊಪ್ಪು ಯೂಸ್ ಮಾಡ್ದೇ ಒಂಥರ ಈರುಳ್ಳಿ ಸಾಂಬಾರು ಅಂತ ಹೇಳ್ಬೋದು. ಸೊ ಗಟ್ಟಿ ಸಾಂಬಾರಿದು ರೆಡಿ ಆಗಿದೆ. ಸೊ ನೆಕ್ಸ್ಟ್ ರೆಸಿಪಿ ಬಂದುಬಿಟ್ಟು ಮುದ್ದೆ. ರಾಗಿ ಮುದ್ದೆ ಮಾಡೋದನ್ನು ಯಾವ ಥರ ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಪಾತ್ರೆಗೆ 2 ಲೋಟ ಆಗೋಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ನೀರನ್ನ ಕುದಿಯೋಕ್ಕೆ ಇಟ್ಟಿರಬೇಕು. ಸೊ ಇದಕ್ಕೆ ನಾವು 1 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಮತ್ತು 1 ರಿಂದ 2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಆ್ಯಡ್ ಮಾಡ್ಕೊಳ್ಬೇಕು. ಸೊ ಈ ನೀರು ಚೆನ್ನಾಗಿ ಬಾಯ್ಲ್ ಆದ ನಂತರ ಇದಕ್ಕೆ ನಾವು ಗಂಜಿ ಮಾಡ್ಕೊಳ್ಬೇಕಂತ ಹೇಳಿಬಿಟ್ಟು ನಾನಿಲ್ಲಿ ಒಂದು ಬೌಲ್ಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ರಾಗಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಅದನ್ನ ನಾವು ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಯಾವುದೇ ರೀತಿಯಾದಂಥ ಗಂಟು ಇರದೇ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ನೋಡ್ತಾ ಇದ್ದೀರಲ್ವ, ಇವಾಗ ರಾಗಿ ಗಂಜಿ ಮಾಡೋಕ್ಕೆ ಯೂಶ್ವಲಿ ಯಾವ ಥರ ಕನ್ಸಿಸ್ಟೆನ್ಸಿಲಿ ಕಲಿಸ್ಕೊಳ್ತೀವಲ್ವ ರಾಗಿ ಹಿಟ್ಟನ್ನ, ಆ ಥರ ನಾವು 2 ಟೇಬಲ್ ಸ್ಪೂನ್ ರಾಗಿ ಹಿಟ್ಟನ್ನ ಕಲಿಸ್ಕೊಂಡು ಕುದಿಯುವಂತಹ ನೀರಿಗೆ ನಾವು ಹಾಕ್ಕೊಳ್ಬೇಕು. ಹಾಕಿಬಿಟ್ಟು ರಾಗಿ ಗಂಜಿ ಥರ ನಾವು ಇದನ್ನು ಮಾಡ್ಕೊಳ್ಬೇಕು. ಇದು ಕುದ್ದಾದ ನಂತರ ಇದಕ್ಕೆ ನಾವು 1 ಲೋಟ ಆಗೋಷ್ಟು ರಾಗಿ ಹಿಟ್ಟನ್ನ ಹಾಕ್ಕೊಳ್ಬೇಕು. ಸೊ ನೋಡ್ತಾ ಇದ್ದೀರಲ್ವ, ಇವಾಗ ರಾಗಿ ಗಂಜಿ ಚೆನ್ನಾಗಿ ಕುದೀತಾ ಇದೆ. ಅದಕ್ಕೆ ನಾನು 2 ಗ್ಲಾಸ್ ಲೋಟಕ್ಕೆ 1 ಗ್ಲಾಸ್ ರಾಗಿ ಹಿಟ್ಟನ್ನ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ 1 ಲೋಟ ರಾಗಿ ಹಿಟ್ಟಿಗೆ 1.5 ಲೋಟ ಆಗೋಷ್ಟು ನೀರನ್ನ ಯೂಸ್ ಮಾಡ್ಬೋದು. ಬಟ್ 2 ಗ್ಲಾಸ್ ಹಾಕಿದರೆ ರಾಗಿ ಮುದ್ದೆ ತುಂಬಾ ಮೃದುವಾಗಿ ಬರುತ್ತೆ. ಬಟ್ ನಾನು ಮಾಡಿರೋಂಥ ಮುದ್ದೆ ತುಂಬ ಅಂದರೆ ತುಂಬಾ ಸಾಫ್ಟಾಗಿ ಬಂದಿತ್ತು. ಸೊ ರಾಗಿ ಹಿಟ್ಟನ್ನ ಹಾಕಿಬಿಟ್ಟು ನಾವು ಮೀಡಿಯಮ್ ಫ್ಲೇಮಲ್ಲಿ 1-2 ನಿಮಿಷದವರೆಗೂ ಕುದಿಸ್ಕೊಳ್ಬೇಕು. ಸೊ ನೋಡ್ತಾ ಇದ್ರಲ್ವ ಹಬೆಯಲ್ಲಿ ಯಾವ ಥರ ಹಿಟ್ಟು ಕುದೀತಾ ಇದೆ ಅಂತ ಹೇಳಿಬಿಟ್ಟು. ಸೊ ಇದು ಕುದ್ದಾದ ನಂತರ ಇದನ್ನು ನಾವು ಮುದ್ದೆ ಕೋಲು ಇರುತ್ತಲ್ವ, ಆ ಕೋಲು ಇಂದ ನಾವು ಕಲಿಸ್ಕೊಂಡು ಹೋಗಬೇಕು ನೀಟಾಗಿ. ಸೊ ಮುಂಚೆನೇ ನಾವು ರಾಗಿ ಗಂಜಿ ಮಾಡ್ಕೊಂಡಿದ್ವಲ್ಲ, ರಾಗಿ ಗಂಜಿ ಮಾಡ್ಕೊಂಡು ಆದ ನಂತರ ಹಿಟ್ಟು ಹಾಕಿರೋ ಸಲುವಾಗಿ ಯಾವುದೇ ರೀತಿಯಾದಂತಹ ಗಂಟು ಬೀಳಲ್ಲ.
ಸೊ ನೀಟಾಗಿ ನಾವು ಮುದ್ದೆ ಕೋಲಿಂದ ನೀಟಾಗಿ ಕಲಿಸ್ಕೊಂಡು ಹೋಗಬೇಕು ಹಿಟ್ಟನ್ನ. ಸೊ ನೋಡ್ತಾ ಇದ್ದೀರಲ್ವ ಯಾವ ಥರ ಹಿಟ್ಟನ್ನ ನಾವು ಕಲಿಸ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು. ಸೊ ನೀಟಾಗಿ ಕನ್ಸಿಸ್ಟೆನ್ಸಿ ಒಳಗಡೆ ಕಲಿಸ್ಕೊಂಡು ಹೋದರೆ ಯಾವುದೇ ರೀತಿಯಾದಂಥ ಗಂಟು ಬೀಳಲ್ಲ. ರಾಗಿ ಮುದ್ದೆ ತುಂಬಾ ಸಾಫ್ಟಾಗಿ ಬರುತ್ತೆ ಮಾತ್ರ. ಸೊ ಎಲ್ಲೂ ಬಿಡದೇ ನಾವು ನೀಟಾಗಿ ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೊಂಡು ಹೋಗಬೇಕು. ಸೊ ಈ ಥರ ಮಾಡಿದ್ರೆ ರಾಗಿ ಮುದ್ದೆ ಒಂದು ಗಂಟು ಇಲ್ದೇ ಸಾಫ್ಟಾಗಿ ಬರುತ್ತೆ ಮಾತ್ರ. ಸೊ ನೋಡಿದ್ರಲ್ವ ಯಾವ ಥರ ಮುದ್ದೆ ರೆಡಿ ಆಗ್ತಾಯಿದೆ ಅಂತ ಹೇಳಿಬಿಟ್ಟು. ಎಷ್ಟು ಬೇಗ ನಾವು ಹಿಟ್ಟನ್ನ ಕಲಿಸ್ಕೊಳ್ತೀವಿ ಅಷ್ಟು ನೀಟಾಗಿ ರಾಗಿ ಮುದ್ದೆ ಬರುತ್ತೆ ಸಾಫ್ಟಾಗಿ. ಸೊ ಇವಾಗ ನೋಡಿದ್ರಲ್ವ ನಾನು ಮುದ್ದೆ ಕೋಲಿಂದ ಚೆನ್ನಾಗಿ ಹಿಟ್ಟನ್ನ ಗಂಜಿ ಒಳಗಡೆ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಸೊ ಯಾವುದೇ ರೀತಿಯಾದಂಥ ಗಂಟಿಲ್ಲ. ಸೊ ಇದು ಕಲಿಸ್ಕೊಂಡು ಆದ ನಂತರ ಇದನ್ನು ನಾವು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನ ನಾವು 5 ಮಿನಿಟ್ಸ್ ಆಗೋವರೆಗೂ ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಲೋ ಫ್ಲೇಮಲ್ಲಿ ಇಡಬೇಕು ಮಾತ್ರ. ಅಂದಾಗ ಮಾತ್ರ ಅದು ಹಿಟ್ಟಿಟ್ಟಾಗಿರೋಂಥ ಅಂಶ ಇದರಿಂದ ಹೊರಟುತ್ತೆ, ಚೆನ್ನಾಗಿ ಮುದ್ದೆ ರೆಡಿ ಆಗುತ್ತೆ. ಸೊ ನೋಡಿದ್ರಲ್ವ ಇಲ್ಲಿ ನಾನು 5 ಮಿನಿಟ್ಸ್ ಆದಮೇಲೆ ಪಾತ್ರೆನ ಕೆಳಗೆ ಇಳಿಸ್ಕೊಂಡ್ಬಿಟ್ಟು ಮುದ್ದೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಕೈಗೆ ಅದು ಹಿಟ್ಟು ತೊಗೊಂಡು ನೋಡಿದಾಗ ಒಂಚೂರು ಅಂಟ್ಕೊಳ್ತಾ ಇಲ್ಲ. ಹಾಗಿದ್ದರೆ ನಾವು ಡಿಸೈಡ್ ಮಾಡ್ಬೋದು ಮುದ್ದೆ ರೆಡಿಯಾಗಿದೆ ಅಂತ ಹೇಳಿಬಿಟ್ಟು. ಸೊ ಈ ಮುದ್ದೆನ ರಾಗಿ ಬೌಲಾಗಿ ನಾನು ಮಾಡ್ತಾಯಿದ್ದೀನಿ. ಸೊ ರಾಗಿ ಮುದ್ದೆ ರೆಡಿ ಮಾಡೋಕ್ಕೆ ಒಂದು ಪ್ಲೇಟ್ನಲ್ಲಿ ನೀವು ನೀರಾದರೂ ಹಚ್ಕೊಳ್ಬೋದು, ಇಲ್ಲಾಂದರೆ ಎಣ್ಣೆ ಯೂಸ್ ಮಾಡಿದ್ರೆ ಇನ್ನೂ ಒಳ್ಳೆಯದು. ಎಲ್ಲೂ ಅಂಟ್ಕೊಳ್ದೇ ಚೆನ್ನಾಗಿ ಬರುತ್ತೆ ರಾಗಿ ಮುದ್ದೆ. ಸೊ ನೋಡ್ತಾ ಇದ್ರಲ್ವ ಎಷ್ಟೊಂದು ಸಾಫ್ಟಾಗಿ ರಾಗಿ ಮುದ್ದೆ ಬಂದಿದೆ ಅಂತ ಹೇಳಿಬಿಟ್ಟು. ರಾಗಿ ಮುದ್ದೆನೂ ಸಹ ಉಂಡೆ ಮಾಡಬೇಕಾದ್ರೆ ಎಷ್ಟು ನೀಟಾಗಿ ಬರ್ತಾಯಿದೆ ನೋಡಿ. ಸೊ ಈ ಥರ ನೀವು ರಾಗಿ ಮುದ್ದೆನ ಮನೇಲಿ ಟ್ರೈ ಮಾಡಿ. ತುಂಬ ಅಂದರೆ ತುಂಬಾ ಒಳ್ಳೆಯದು ರಾಗಿ ಮುದ್ದೆ. ಅಟ್ಲೀಸ್ಟ್ ವೀಕಲ್ಲಿ ಒನ್ಸು ಅಥವಾ ಮಂತಲ್ಲಿ 2 ಟೈಮು ಊಟ ಮಾಡಿದ್ರೆ ತುಂಬಾ ಒಳ್ಳೆಯದು ಹೆಲ್ತ್ಗೆ. ರಾಗಿ ಬಂದುಬಿಟ್ಟು ತಂಪು ಅಂತ ಹೇಳ್ತಾರೆ ದೇಹಕ್ಕೆ. ಸೊ ಅದರಿಂದ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆದರೂ ನೀವು ರಾಗಿ ಮುದ್ದೆನ ಊಟ ಮಾಡಿ. ಸೊ ನೋಡಿದ್ರಲ್ವ ರಾಗಿ ಮುದ್ದೆ ಮಾಡೋದು ತುಂಬಾ ಸುಲಭ. ಈ ಥರ ನಾನು ರಾಗಿ ಮುದ್ದೆನ ಎಣ್ಣೆಯಿಂದ ಪ್ಲೇಟ್ ಮೇಲೆ ಚೆನ್ನಾಗಿ ಉಂಡೆ ಆಗಿ ಮಾಡ್ಕೊಂಡು ಹೋದೆ. ಸೊ ರಾಗಿ ಮುದ್ದೆ ಮಾಡೋದು ತುಂಬಾ ಸುಲಭ. ಸೊ ಉತ್ತರ ಕರ್ನಾಟಕದವರು ಸಹ ಆಲ್ಮೋಸ್ಟ್ ಟ್ರೈ ಮಾಡ್ತಾರೆ ಎಲ್ಲ ಭಾಗದಲ್ಲೂ ರಾಗಿ ಮುದ್ದೆ. ಬಟ್ ನಾನು ಸಹ ಫಸ್ಟ್ ಟೈಮ್ ಟ್ರೈ ಮಾಡಿರೋದು. ಬಟ್ ತುಂಬ ಅಂದರೆ ತುಂಬಾ ಸಾಫ್ಟಾಗಿ ಬಂದಿದೆ ರಾಗಿ ಮುದ್ದೆ. ಸೊ ನೋಡಿದ್ರಲ್ವ ನಾನು 4 ಮುದ್ದೆ ಆಗಿ ಮಾಡಿಕೊಂಡೆ ಅಷ್ಟು 1 ಲೋಟ ಹಿಟ್ಟೊಳಗಡೆ. ಹೋಪ್ ನಿಮಗೆ ಈ ರಾಗಿ ಮುದ್ದೆ ಸಾಫ್ಟಾಗಿ ಮಾಡುವಂತಹ ರಾಗಿ ಮುದ್ದೆ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಈ ರಾಗಿ ಮುದ್ದೆನ ನಾವು ಒಂದು ಸ್ವಲ್ಪ ತುಪ್ಪ, ಅದಾದಮೇಲೆ ಯಾವುದೇ ರೀತಿಯಾದಂಥ ಸಾರನ್ನ ನೀವು ಹಾಕ್ಕೊಂಡ್ಬಿಟ್ಟು ಊಟ ಮಾಡ್ಬೋದು. ಸೊ ಯೂಶ್ವಲಿ ಮುದ್ದೆಗೆ ನಾವು ತಿಳಿ ಸಾರು ಥರ ಇದ್ರೇ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನಾನಿಲ್ಲಿ ಅದೇ ಮುಂಚೆನೇ ತೋರಿಸ್ದಂಗೆ ಈರುಳ್ಳಿ ಸಾಂಬಾರು ಅಂತ ಹೇಳ್ಬೋದು, ಅಥವಾ ಗಟ್ಟಿ ಸಾಂಬಾರು ರಾಗಿ ಮುದ್ದೆ ಜೊತೆ ನಾನು ರೆಡಿ ಮಾಡಿದ್ದೆ. ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.